ಕಾರ್ಯಕರ್ತರಲ್ಲಿ ಹಲವಾರು ಚರ್ಚೆ ವಿಷಯಗಳಾಗಿತ್ತು. ಎಲ್ಲೋ ಒಂದ್ ಕಡೆಗೆ ಹೆಬ್ಬಾರ್ ಸಾಹೇಬ್ರ ಜೊತೆ ಬಂದಂತಹ ಕಾರ್ಯಕರ್ತರ ಜೊತೆಗೆ ಬಿಜೆಪಿಯಲ್ಲಿ ಒಂದ್ ರೀತಿ ವ್ಯವಸ್ಥೆಗಳು ಸರಿ ಇಲ್ಲ, ಸಮಾಧಾನಕರಂತ ವಾತಾವರಣಗಳಿಲ್ಲ ಹೇಳುವಂತ ಅನೇಕ ಚರ್ಚೆಗಳು ವಿದ್ಯಮಾನಗಳು ತಾವೆಲ್ಲ ಕೇಳಿದ್ದೀರಿ. ನಾವು ಇವತ್ತು ಎರಡು ರೀತಿ ವಿಚಾರಗಳು, ಒಂದು ಅತ್ಯಂತ ನೋವಿನ ಸಂಗತಿ, ಇನ್ನೊಂದು ಅತ್ಯಂತ ಸಂತೋಷದ ಸಂಗತಿ. ಏನಪ್ಪ ನೋವಿನ ಸಂಗತಿ ಅಂತಂದ್ರೆ, ನಾವು ಇದೇ ಮನೆಯಲ್ಲಿ ಇದ್ದವರು ಏನೋ ಕಾರಣಾಂತರಗಳಿಂದ ಸಮಯ ಸಂದರ್ಭಕ್ಕೆ ಆದ ಏನೋ ಒಂದು ಬದಲಾವಣೆಯಿಂದ ಇಲ್ಲಿಂದ ಬಿಟ್ಟು ಬಿಜೆಪಿ ಸೇರಿದ್ವಿ. ನಮ್ದೆಲ್ಲ ಸಹಸ್ರಾರು ಕಾರ್ಯಕರ್ತರು, ಅದ್ರ ಜೊತೆಗೆ ಸರ್ಕಾರನು ಕೂಡ ಬಿಜೆಪಿ ತಂದ್ವಿ. ನಮ್ಮ ಕಾರ್ಯಕರ್ತರ ಜೊತೆಗೆ ಕಾರಣಾಂತರ ತಡೆದಂತ ಹಲವಾರು ಬೆಳವಣಿಗೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ನಡೆಸ್ಕೊಂಡಂತ ರೀತಿ, ವಿಶೇಷವಾಗಿ ನಮ್ಮ ನಾಯಕರನ್ನು ನಡೆಸ್ಕೊಂಡಂತ ರೀತಿ, ನಮ್ಮ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂತಹ ಉಸಿರುಗಟ್ಟದ ವಾತಾವರಣ ನಮ್ಮ ಕಾರ್ಯಕರ್ತರೆಲ್ಲ ಇದ್ದದ್ರಿಂದ ಬಹಳಷ್ಟು ಸಮಯದ ನಂತರ, ಹಲವಾರು ಚರ್ಚೆಗಳ ನಂತರ, ಹಲವಾರು ಪ್ರಯತ್ನಗಳ ನಂತರ ಅಂತಿಮವಾಗಿ ನಮ್ಮ ಕಾರ್ಯಕರ್ತರ ಒತ್ತಡ ಮೇರೆಗೆ ಈ ರೀತಿ ನಮ್ಮ ಸಾಹೇಬರನ್ನೇ ಈ ರೀತಿಯಲ್ಲಿ ನಡೆಸಿಕೊಂಡ್ರೆ ಮುಂದಿನ ದಿವಸ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು? ಹಾಗಾಗಿ ನೀವೆಲ್ಲ ನಮ್ಮ ಹಿತದೃಷ್ಟಿಯಿಂದ ಒಂದು ನಿರ್ಣಯವನ್ನು ತಗೋಬೇಕು ಹೇಳುವಂತ ಒಂದು ಕಾರ್ಯಕರ್ತರ ಒತ್ತಾಯದ ಮೇಲೆಗೆ ಇವತ್ತು ನಮ್ಮೆಲ್ಲ ಸಹಸ್ರಾರು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮನವಿಂದ ಇವತ್ತು ನಿಮ್ ಜೊತೆ ನಾವು ಸೇರಿದ್ವಿ. ನಾವು ಈ ಪಕ್ಷದಲ್ಲಿ ಇಲ್ಲಿ ಇದ್ದವರು ಕೂಡ ಎಲ್ಲ ನಮ್ಮ ಆತ್ಮೀಯರೇ ವಿಶ್ವನಾಥ ಸಾಹೇಬ್. ಯಾಕೆ ನಾವೆಲ್ಲ ಜೊತೆಗಿದ್ದವರು 10-15 ವರ್ಷಗಳ ಕಾಲ ಜೊತೆ ಸಂಸಾರ ಮಾಡ್ತಾರೆ. ನಾವು ಪಕ್ಷ ಕೆಲವೊಂದು ಸಮಯದಲ್ಲಿ ನಾವು ಹೊರಗಡೆ ಇದ್ರೂ ಕೂಡ ನಮ್ಮ ಆತ್ಮೀಯತೆ ಅವ್ರ ಮಧ್ಯೆ ನಮ್ಗೆ ಯಾವತ್ತೂ ಕೂಡ ಬೇರೆ ಆಗಿಲ್ಲ. ಹಾಗಾಗಿ ಇವತ್ತು ಪುನಃ ನಮ್ಮ ಮನೆಗೆ ನಾವು ವಾಪಸ್ ಆಗಿದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಹಾಲು ಜೇನಿನಂತೆ ಸೇರಿ ಈ ಪಕ್ಷವನ್ನ ಮತ್ತೊಂದು ಉತ್ತುಂಗಕ್ಕೆ ಈ ಭಾಗದಲ್ಲಿ ತಗೊಂಡು ಹೋಗುವಂತ ಕೆಲಸ ನಾವು ನೀವೆಲ್ಲ ಮಾಡ್ತೀವಿ ಅನ್ನುವಂತ ಇವತ್ತು ಆಶ್ವಾಸ ನಾವು ಎಲ್ಲರೂ ಕೊಡ್ತೀವಿ.